ಬ್ರೋ, ಇವತ್ತಿಂದ ಸ್ವಲ್ಪ ಪಾಸಿಟಿವ್ ಆಗಿ ಇರೋಣ ಅಲ್ವಾ ಗುರು? ಈಗಿನ ಒಂದು ನೆಗೆಟಿವ್ ವರ್ಡ್ ನಲ್ಲಿ ಪಾಸಿಟಿವ್ ಆಗಿರೋದು ಸ್ವಲ್ಪ ಕಷ್ಟದ ಕೆಲಸ. ಆದ್ರೆ ಇವತ್ತು ನಾನು ನಿಮ್ಗೆ ಒಂದು ಸೀಕ್ರೆಟ್ ನ ಹೇಳಲು ಬಯಸ್ತೀನಿ. ಅದೇನಂದ್ರೆ, ಇದೊಂದು ಹ್ಯಾಬಿಟ್ ಅನ್ನ ನೀವು ನಿಮ್ಮ ಲೈಫ್ ಅಲ್ಲಿ ರೂಢಿಸ್ಕೊಂಡ್ರೆ ನಿಮ್ಮ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗಿರತ್ತೆ ಅಂತ. ಇಂದು ನಾವು ಮಾತಾಡೋದು ಒಂದು ಸೂಪರ್ ಪವರ್ ನ ಬಗ್ಗೆ. ಅದೇನಂದ್ರೆ, ಈ ಸೂಪರ್ ಪವರ್ ಅನ್ನ ನೀವೇನಾದ್ರೂ ಬಳಸಿದ್ದಲ್ಲಿ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಆಯುಸ್ಸನ್ನ ನೀವು ಹೆಚ್ಚಿಸಿಕೊಳ್ಳಬಹುದು. ಅದರ ಹೆಸರೇನಂತ ಅಂದ್ರೆ, ಅದು ಆಪ್ಟಿಮಿಸ್ಟಿಕ್ ಆಗಿ ಇರೋದಂತ. ಅಂದ್ರೆ ಆಶಾವಾದಿಗಳಾಗಿ ಇರೋದು ಲೈಫ್ ಅಲ್ಲಿ. ಹೌದು, ಆಶಾವಾದಿಗಳಾಗಿರೋದು ಮತ್ತು ಪಾಸಿಟಿವ್ ಥಿಂಕಿಂಗ್ ಅನ್ನ ಇಟ್ಕೊಂಡು ಲೈಫ್ ಅನ್ನ ಲೀಡ್ ಮಾಡೋದು. ಆದ್ರೆ ಈಗಿನ ಸಮಾಜದಲ್ಲಿ ಪಾಸಿಟಿವ್ ಆಗಿ ಇರೋದು ಸಾಧ್ಯನಾ? ಸಮಾಜದಲ್ಲಿರುವ ಟಾಕ್ಸಿಸಿಟಿನ ಇಟ್ಕೊಂಡು ನಾವು ಪಾಸಿಟಿವ್ ಆಗಿ ಇರಲು ಸಾಧ್ಯವಾಗತ್ತಾ? ಹೌದು, ನಿಜವಾಗ್ಲೂ ಸಾಧ್ಯವಾಗಲ್ಲ. ಆದ್ರೆ ಈ ನೆಗೆಟಿವ್ ಆಗಿರೋ ಮನುಷ್ಯರ ಮಧ್ಯದಲ್ಲಿ ನೀವು ಪಾಸಿಟಿವ್ ಆಗಿ ಇರ್ತೀರಾ ಅಂತ ಅಂದ್ರೆ, ಅದು ಒಂದು ಪವರ್ ನ ರೀತಿಯಲ್ಲಿ ನೀವು ಅದನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ನೀವು ಒಪ್ಕೊಳ್ತೀರಾ ಅಲ್ವಾ? ಯಾಕಂದ್ರೆ ಎಲ್ಲರೂ ಕೂಡ ನೆಗೆಟಿವ್ ಆಗಿದ್ದಾರೆ, ನೀವೊಬ್ರೆ ಪಾಸಿಟಿವ್ ಆಗಿದ್ದಾರೆ ಅಂತ ಅನ್ಕೊಳ್ಳಿ. ಈಗ ನೆಗೆಟಿವ್ ಎಷ್ಟೇ ಇದ್ರೂ ಪಾಸಿಟಿವ್ ಒಬ್ಬ ವ್ಯಕ್ತಿ ಕಂಡ್ರು ಕೂಡ ಆ ಪಾಸಿಟಿವ್ ಬೆಳಕು ಕಂಡೇ ಕಾಣತ್ತಲ್ವಾ? ಹಾಗಾದ್ರೆ ಯಾಕೆ ನೀವು ನೆಗೆಟಿವಿಟಿಯನ್ನ ಚೂಸ್ ಮಾಡ್ತಾ ಇದ್ದೀರಾ? ಪಾಸಿಟಿವ್ ಆಗಿರಿ ಮತ್ತು ಪ್ರತಿದಿನ ಖುಷಿಯಾಗಿರಿ. ಹಾಗಾದ್ರೆ ಪಾಸಿಟಿವಿಟಿಯನ್ನ ಹೇಗೆ ರೂಢಿಸ್ಕೊಳ್ಳೋದನ್ನ ನಾವು ಕಲೀಲೇಬೇಕಾಗತ್ತೆ. ಯಾಕಂದ್ರೆ ನಾವು ಈಗ ಮಾತಾಡ್ತಾ ಇರೋದು ಆಪ್ಟಿಮಿಸ್ಟಿಕ್ ಆಗಿ ಹೇಗೆ ಇರೋದಂತ, ಅಂದ್ರೆ ಆಶಾವಾದಿಗಳಾಗಿ ಹೇಗೆ ಇರೋದಂತ. ಆಶಾವಾದಿಗಳಾಗಿ ಇರಲು 3 ಸರಳ ಟಿಪ್ಸ್ ಗಳನ್ನ ಇವತ್ತು ನಾನು ನಿಮ್ಗೆ ಕೊಡ್ತೀನಿ. ಹಾಗಾದ್ರೆ ಆಶಾವಾದಿಗಳಾಗಿರೋದ್ರ ಮಹತ್ವ ಏನಂತ ಅದನ್ನು ಕೂಡ ನಾವು ಹೇಳ್ಬೇಕಾಗತ್ತಲ್ವಾ? ಅದರ ಒಂದು ರಿಸರ್ಚ್ ನ ಬಗ್ಗೆ ನಾನು ಹೇಳ್ತೀನಿ. ಟೆಕ್ಸಸ್ ನ AM ಯೂನಿವರ್ಸಿಟಿಯಲ್ಲಿ ನಡೆದ ರಿಸರ್ಚ್ ಅಲ್ಲಿ ನೀವು ಆಪ್ಟಿಮಿಸ್ಟಿಕ್ ಆಗಿ ಇರೋದ್ರಿಂದ ಯಾವ ಬೆನಿಫಿಟ್ ಇದೆ ಅನ್ನೋದನ್ನ ನಾನು ನಿಮ್ಗೆ ಈಗ ಹೇಳ್ತೀನಿ. ಪರೀಕ್ಷೆಗಿಂತ ಮೊದಲು ಯಾವ ಸ್ಟೂಡೆಂಟ್ ಆಶಾವಾದಿಗಳಾಗಿ ಇದ್ರು ಮತ್ತು ಆ ಪರೀಕ್ಷೆಗೋಸ್ಕರ ಪೂರ್ತಿ ತಯಾರಿ ನಡೆಸಿ ನಾನು ಪಾಸಿಟಿವ್ ಆಗಿ ಬರೀತೀನಿ ಅಂತ ಅನ್ಕೊಂಡಿದ್ರು, ಆ ವ್ಯಕ್ತಿಗಳು ತುಂಬಾ ಜಾಸ್ತಿ ಮಾರ್ಕ್ಸ್ ಅನ್ನ ತೆಗೆದಿದ್ರು ಅಂತ ಹೇಳಲಾಗತ್ತೆ. ಅಂದ್ರೆ ಪಾಸಿಟಿವಿಟಿ ಇಲ್ಲಿ ತುಂಬಾ ಜಾಸ್ತಿ ವರ್ಕ್ ಆಯ್ತು ಅಂತ ನೀವು ಕೂಡ ಒಪ್ತಿರಲ್ವಾ? ಹಾಗಾದ್ರೆ ಆಪ್ಟಿಮಿಸ್ಟಿಕ್ ಆಗಿ ಇರೋದ್ರಿಂದ ಆಗೋ ಒಂದು ಬೆನಿಫಿಟ್ ಏನಂದ್ರೆ, ನಿಮ್ಮ ಮೈಂಡ್ ಗೆ ನೀವು ಪಾಸಿಟಿವ್ ವೈಬ್ ಅನ್ನ ಕೊಡ್ತಾ ಇರ್ತೀರಾ. ಎಷ್ಟೇ ನೆಗೆಟಿವಿಟಿ ನಿಮ್ಮ ಮೈಂಡ್ ಅಲ್ಲಿ ಜನರು ತುರುಕ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ. ಹಾಗೆ ಮತ್ತೊಂದು ಅಧ್ಯಯನ ಹೇಳುತ್ತೆ, ಯಾವ ಮೆಡಿಕಲ್ ಸ್ಟೂಡೆಂಟ್ಗಳು ತಮ್ಗೆ ಮೊದಲು ರೆಸಿಡೆನ್ಸಿ ಸಿಗತ್ತೆ ಅಂತ ನಂಬಿದ್ರು, ಅವರಿಗೆ ಅದು ತುಂಬಾ ಸುಲಭವಾಗಿ ದೊರಕಿತ್ತು ಅಂತ. ಹಾಗಾದ್ರೆ ಈ ಪಾಸಿಟಿವ್ ಆಗಿ ಯೋಚಿಸೋದ್ರಿಂದ ಯಾವ ಯಾವ ಕೆಲಸಗಳು ಆಗ್ತಾ ಇದೆ ಅಂತ ನೀವು ಈಗ ಯೋಚಿಸಿ ನೋಡಿ. ಯಾವ ಸ್ಟೂಡೆಂಟ್ಗಳಿಗೆ ಆಗ್ಲಿಲ್ವೋ ಆ ಸ್ಟೂಡೆಂಟ್ ಅಲ್ಲಿ ಒಂದು ಪಾಸಿಟಿವ್ ಆಗಿರೋ ಒಂದು ವೈಬ್ ಇತ್ತು. ಅದೇನಂದ್ರೆ, ಈ ರೆಸಿಡೆನ್ಸಿ ಏನಾದ್ರೂ ನಮ್ಮ ಕೈಗೆ ಸಿಗ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಅದಕ್ಕೋಸ್ಕರ ನಾನು ಮುಂದೆ ಕೆಲಸ ಮಾಡ್ತೀನಿ ಅಂತ ಅವರ ಮೈಂಡ್ ಸೆಟ್ ಇತ್ತು ಅಂತ ಹೇಳಲಾಗತ್ತೆ. ಹಾಗಾದ್ರೆ ಆಪ್ಟಿಮಿಸ್ಟಿಕ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ಕೂಡ ನಷ್ಟ ಇಲ್ಲ, ಇದರಿಂದ ಲಾಭನೇ ಇದೆ ಅಲ್ವಾ? ಹಾಗಾದ್ರೆ ಆಶಾವಾದವನ್ನ ನಾವು ಪ್ರಾಕ್ಟೀಸ್ ಮಾಡುವ 3 ಸರಳ ವಿಧಾನವನ್ನ ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ಅದರಲ್ಲಿ ಮೊದಲನೇದೇನಂದ್ರೆ, ಗ್ರಾಟಿಟ್ಯೂಡ್ ಅನ್ನ ಪ್ರಾಕ್ಟೀಸ್ ಮಾಡಿ. ಅಂದ್ರೆ ಕೃತಜ್ಞತೆಯನ್ನ ವ್ಯಕ್ತಪಡಿಸೋದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಇದರ ಅರ್ಥ ಏನಂದ್ರೆ, ನಿಮ್ಮ ಲೈಫ್ ಅಲ್ಲಿ ನಿಮ್ಗೆ ಏನು ಸಿಕ್ಕಿದೆಯೋ ಅದನ್ನ ನೀವು ಒಪ್ಕೊಳ್ಳಿ ಮತ್ತು ಅದಕ್ಕೆ ಕೃತಜ್ಞರಾಗಿರಿ. ಅದ್ ಬೇಕಾದ್ರೆ 1 ಕಪ್ಪು ಟೀ ಬೇಕಾದ್ರೂ ಆಗಿರಬಹುದು, ಅದಕ್ಕೋಸ್ಕರ ಗ್ರಾಟಿಟ್ಯೂಡ್ ಆಗಿರಿ. ಗ್ರಾಟಿಟ್ಯೂಡ್ ಅನ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ತುಂಬಾ ಬೆನಿಫಿಟ್ ಇದೆ. ಯಾಕಂದ್ರೆ ಯಾವಾಗ ನೀವು ಗ್ರಾಟಿಟ್ಯೂಡ್ ಅನ್ನ ಪ್ರಾಕ್ಟೀಸ್ ಮಾಡ್ತಿರೋ, ನೀವು ತುಂಬಾ ಗ್ರೌಂಡೆಡ್ ಆಗಿರ್ತೀರ. ಯಾಕಂದ್ರೆ ನನಗೆ ಏನು ಸಿಕ್ಕಿದೆಯೋ ಅದರಲ್ಲಿ ನಾನು ತುಂಬಾ ಸಂತೋಷವಾಗಿದ್ದೀನಿ. ಇದರ ಅರ್ಥ ಇದೆಲ್ಲ ನನಗೆ ಮತ್ತೆ ದೊಡ್ಡದು ಏನು ಬೇಕು ಅಥವಾ ಬೇಡ ಅಂತ. ಇದರ ಅರ್ಥ ಏನಂದ್ರೆ, ನನ್ಗೀಗ ಏನು ಸಿಕ್ಕಿದೆಯೋ ನಾನು ಸಂತೋಷವಾಗಿದ್ದೀನಿ. ಇದರಿಂದ ನೀವು ಆಪ್ಟಿಮಿಸ್ಟಿಕ್ ಆಗಿ ನಿಮ್ಮ ಮೈಂಡ್ ಅನ್ನ ಇಟ್ಕೊಳ್ಬಹುದು. ಅದರ ಬದಲು ನನ್ಗಿದು ಇಲ್ಲ ಅಥವಾ ನನ್ನ ಹತ್ರ ಈ ವಸ್ತು ಇಲ್ಲ ಅಂತ ನೀವು ಯೋಚನೆ ಮಾಡಿದಾಗ ನೀವು ನೆಗೆಟಿವಿಟಿಗೆ ಜಾರ್ತೀರಾ. ಅದಕ್ಕೋಸ್ಕರ ಆಪ್ಟಿಮಿಸ್ಟಿಕ್ ಆಗಿ ಇರೋದನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಮ ಲೈಫ್ ಅಲ್ಲಿ. ಅದಕ್ಕೋಸ್ಕರ ಮೊದಲ ಸ್ಟೆಪ್ ಅನ್ನ ನೀವು ಫಾಲೋ ಮಾಡಿ. ಅದೇನಂದ್ರೆ, ಮೊದಲು ನೀವು ಕೃತಜ್ಞರಾಗೋದನ್ನ ರೂಢಿ ಮಾಡ್ಕೊಳ್ಳಿ. ಯಾವುದು ನನ್ನ ಹತ್ರ ಇದೆಯೋ ನಾನು 100% ಇದರಿಂದ
ಖುಷಿಯಾಗಿದ್ದೀನಿ ಅಂತ. ಹಾಗಾದ್ರೆ ಸೆಕೆಂಡ್ ಪಾಯಿಂಟ್ ನ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅದೇನಂದ್ರೆ ನಿಮ್ಮ ಒಳಗಡೆ ಇರೋ ಯಾವ್ದಾದ್ರು ಒಂದು ಕ್ವಾಲಿಟಿಯ ಬಗ್ಗೆ ನೀವು ಪ್ರೌಡ್ ಫೀಲ್ ಮಾಡೋದು. ಅಂದ್ರೆ ನಿಮ್ಮ ಬಗ್ಗೆ ಇರೋ ಒಂದು ನೆಗೆಟಿವ್ ಆಸ್ಪೆಕ್ಟ್ ಗಳನ್ನ ಬಿಟ್ಟಾಕಿ ಪಾಸಿಟಿವ್ ಆಗಿ ಯಾವ್ದಾದ್ರು ಒಂದು ಗ್ರೇಟೆಸ್ಟ್ ಕ್ವಾಲಿಟಿ ನನ್ನಲ್ಲಿ ಇದೆ ಅಂತ ನೀವು ಅನ್ಕೊಂಡು ಅದರ ಜೊತೆ ನೀವು ಪಾಸಿಟಿವ್ ಆಗಿ ಇರೋದು. ಇದರಿಂದ ಆಗೋ ಬೆನಿಫಿಟ್ ಏನಂದ್ರೆ ನಾನು ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ ನೀವು ಅನ್ಕೊಳ್ಳಲ್ಲ. ನಾನು ಯಾವುದೋ ಒಂದು ಕೆಲಸ ಮಾಡ್ತಿದ್ದೀನಿ, ಅಟ್ಲೀಸ್ಟ್ ಇದ್ರಲ್ಲಾರು ನಾನು 100% ಇದ್ದೀನಿ ಅಂತ ಅನ್ಕೊಂಡು ಅದನ್ನ ಮಾಡೋದು. ಇದರಿಂದ ನಿಮ್ಗೆ ಆಗೋ ಅಡ್ವಾಂಟೇಜ್ ಏನಂದ್ರೆ ನಿಮ್ಮ ಬ್ರೈನ್ ತುಂಬಾ ಪಾಸಿಟಿವ್ ವೈಬ್ ಇಂದ ಕೂಡಿರುತ್ತೆ. ನಾನು ಅಟ್ಲೀಸ್ಟ್ ಇದನ್ನಾದ್ರೂ ಪರ್ಫೆಕ್ಟ್ ಆಗಿ ನನಗೆ ಮಾಡ್ಲಿಕ್ಕೆ ಬರುತ್ತೆ ಅಂತ. ಅದಕ್ಕೋಸ್ಕರ ಈ ಎರಡನೇ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಳ್ಳಿ. ಅದೇನೆಂದ್ರೆ ತನ್ನ ಬಗ್ಗೆ ಇರೋ ಒಂದು ಗೌರವವನ್ನ ಯಾವತ್ತೂ ಬಿಡಬೇಡಿ. ತುಂಬಾ ಸಲ ಜನರು ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ, ನನ್ನಲ್ಲಿ ಯಾವುದು ಒಳ್ಳೇದು, ನನ್ನಲ್ಲಿ ಯಾವುದು ಕೆಟ್ಟದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ. ಇದಕ್ಕೋಸ್ಕರ ನೀವು ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ಬೋದು. ಕಣ್ಮುಚ್ಕೊಂಡು ಒಂದು 2 ನಿಮಿಷ ನೀವು ನಿಮ್ಮ ಒಳಗಡೆ ಇರೋ ಬೆಸ್ಟ್ ಕ್ವಾಲಿಟಿಯನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಮತ್ತು ಅದನ್ನ ಒಪ್ಕೊಳ್ಳಿ. ಇದರಿಂದ ನಿಮ್ಗೆ ನಿಮ್ಮ ಬಗ್ಗೆ ಇರೋ ನೆಗೆಟಿವಿಟಿ ಹೋಗಿ ಪಾಸಿಟಿವಿಟಿ ಹತ್ರ ನೀವು ಹೋಗ್ತೀರಾ. ಹಾಗಾದ್ರೆ ಈ ಎರಡನೇ ಪಾಯಿಂಟ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿ. ಅದೇನಂದ್ರೆ ಇಮ್ಯಾಜಿನ್ ಯುವರ್ ಬೆಸ್ಟ್ ಸೆಲ್ಫ್ ಅಂತ. ನಿಮ್ಮ ಒಳಗಡೆ ಇರೋ ಪಾಸಿಟಿವ್ ಸೆಲ್ಫ್ ಅನ್ನ ನೀವು ಯಾವಾಗ ನೋಡಲು ಶುರು ಮಾಡ್ತಿರೋ ಅವಾಗ ಭವಿಷ್ಯದ ಬಗ್ಗೆ ನಿಮ್ಗೆ ಅಷ್ಟೊಂದು ಕಾಳಜಿಯನ್ನ ನೀವು ಮಾಡೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ನಿಮ್ಮ ಒಳಗಡೆ ಯಾವುದೋ ಒಂದು ಕ್ವಾಲಿಟಿ ಇದೆ ಅಂತ ನೀವು ಒಪ್ಕೊಳ್ಳಿಕ್ಕೆ ಶುರು ಮಾಡ್ತೀರಾ. ಇದನ್ನ ನೀವು ಮಾಡ್ತೀರಾ ಅಂತ ನಾನು ನಂಬ್ತೀನಿ. ಮೂರನೇ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಳ್ಳಿ. ಅದೇನಂದ್ರೆ ಸರೌಂಡ್ ಯುವರ್ ಸೆಲ್ಫ್ ವಿತ್ ಪಾಸಿಟಿವ್ ಪೀಪಲ್ ಅಂತ. ಅದೊಂದು ಮಾತನ್ನ ನಾನು ಕೇಳಿದ್ದೆ, ನಾಯಿ ಜೊತೆ ಇದ್ರೆ ನೀವು ನಾಯಿ ಆಗ್ತೀರಾ, ಸಿಂಹದ ಜೊತೆ ಇದ್ರೆ ನೀವು ಸಿಂಹ ಆಗ್ತೀರಾ ಅಂತ. ನಮ್ಮ ಶೇರ್ ಮಾರ್ಕೆಟ್ ನ ಗುರು ಆಗಿರೋ ವಾರನ್ ಬಫೆಟ್ ಅವರು ಒಂದು ಮಾತನ್ನ ಹೇಳ್ತಾರೆ, ನೀವು ಯಾರ ಜೊತೆ ಇರ್ತೀರೋ ನೀವು ಅವ್ರಾಗ್ಬಿಡ್ತೀರಾ ಅಂತ. ನೀವು ಕಂಪ್ಲೇಂಟ್ ಮಾಡುವವರ ಅಥವಾ ನೆಗೆಟಿವ್ ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಇರೋ ಜನರ ಮಧ್ಯದಲ್ಲಿ ಇದ್ದಾಗ ನೀವು ಪಾಸಿಟಿವ್ ಆಗಿರಲು ಹೇಗೆ ಸಾಧ್ಯ? ಇದರಿಂದ ನಿಮ್ಗೆ ಅರ್ಥ ಆಗೋ ಒಂದು ಸಣ್ಣ ವಿಷಯ ಏನಂದ್ರೆ ನಾವು ಯಾರ ಸಂಘ ಮಾಡ್ತೇವೋ ಅದೇ ರೀತಿ ಆಗ್ಬಿಡ್ತೀವಿ ಅಂತ. ಇದನ್ನ ನಾನು ತುಂಬಾ ಸಿಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇನಂದ್ರೆ ಈಗ ನೀವು ಇಮ್ಯಾಜಿನ್ ಮಾಡಿ, ನೀವು 1 ವಾರ ಸಿಂಹವನ್ನ ನೋಡಿ ಅದರ ಬಿಹೇವಿಯರ್ ಅನ್ನ ನೀವು 1 ವಾರ ಸ್ಟಡಿ ಮಾಡಿದಿರಾ ಅಂತ ಅನ್ಕೊಳ್ಳಿ. ನಿಮ್ಮ ಮೈಂಡ್ ಸೆಟ್ ಹೇಗಿರ್ಬಹುದು? ಅದೇ ಒಂದು ಕಪ್ಪೆಯ ಜೀವನವನ್ನ ನೀವು ಸ್ಟಡಿ ಮಾಡಿದಾಗ ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ಅನ್ನೋದನ್ನ ನೀವು ಯೋಚಿಸಿ ನೋಡಿ. ಅಜಗಜಾಂತರ ಡಿಫರೆನ್ಸ್ ಇದೆಯಲ್ವಾ ಈ ಥಿಂಕಿಂಗ್ ಅಲ್ಲಿ. ನಾವು ಕೆಲವೊಂದು ಎಮೋಷನಲ್ ಮೂವಿಗಳನ್ನ ನೋಡಿದಾಗ ತುಂಬಾ ಎಮೋಷನಲ್ ಆಗ್ಬಿಡ್ತೀವಿ. ಅದೇ ತುಂಬಾ ಅಗ್ರೆಸಿವ್ ಮೂವಿಯನ್ನ ನೋಡಿದಾಗ ತುಂಬಾ ಅಗ್ರೆಸಿವ್ ಆಗ್ತೀವಿ. ಅದೇ ರೀತಿ ನಿಮ್ಮ ಸರ್ಕಲ್ ಹೇಗಿದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಸರ್ಕಲ್ ಅಗ್ರೆಸಿವ್ ಆಗಿದ್ರೆ ನೀವು ಕೂಡ ಅಗ್ರೆಸಿವ್ ಆಗಿರ್ತೀರಾ. ನಿಮ್ಮ ಸರ್ಕಲ್ ವೀಕ್ ಆಗಿದ್ರೆ ನೀವು ತುಂಬಾ ವೀಕ್ ಪರ್ಸನಾಲಿಟಿಯನ್ನ ಹೊಂದಿರ್ತೀರಾ. ಅದಕ್ಕೋಸ್ಕರ ಯಾರ ಜೊತೆ ನೀವು ಸೇರ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾಳಜಿಯನ್ನ ವಹಿಸಿ. ನಿಮ್ಮ ಲೈಫ್ ಅಲ್ಲಿ ಯಾರು ಪಾಸಿಟಿವ್ ಆಗಿರ್ತಾರೋ ಅವರ ಮಧ್ಯದಲ್ಲಿ ಇರಲು ಪ್ರಯತ್ನಿಸಿ. ನೆಗೆಟಿವಿಟಿಯನ್ನ ಯಾರು ಸ್ಪ್ರೆಡ್ ಮಾಡ್ತಾರೋ ಅವರ ಹತ್ರ ಇರಬೇಡಿ. ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೀನಿ, ಆಶಾವಾದಿಗಳಾಗಿರೋದು ಅಂತ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಬರೋ ಪ್ರಾಬ್ಲಮ್ ಗಳನ್ನ ಇಗ್ನೋರ್ ಮಾಡೋದಂತ ಅಲ್ಲ. ಆಶಾವಾದಿಗಳಾಗಿರೋದು ಅಂತ ಅಂದ್ರೆ ಯಾವುದೇ ನೆಗೆಟಿವ್ ಆಸ್ಪೆಕ್ಟ್ ಅಥವಾ ಯಾವುದೇ ನೆಗೆಟಿವ್ ಸಿಚುವೇಶನ್ ನಮ್ಮ ಲೈಫ್ ಅಲ್ಲಿ ಬಂದ್ರೂ ಕೂಡ ನಾನು ಇದನ್ನ ದಾಟಿ ನನ್ನ ಲೈಫ್ ಅಲ್ಲಿ ಏನು ಸಾಧಿಸಬೇಕು ಅಂತ ಅನ್ಕೊಂಡಿದ್ದೀನೋ ಅದನ್ನ ಸಾಧಿಸ್ತೀನಿ ಅನ್ನೋ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಆಪ್ಟಿಮಿಸ್ಟಿಕ್ ಆಗಿ ಇರಿ. ಹಾಗಾದ್ರೆ ಈ 3 ಪಾಯಿಂಟ್ ಗಳನ್ನ ನೀವು ನಿಮ್ಮ ಲೈಫ್ ಅಲ್ಲಿ ಇಳಿಸ್ಕೊಂಡು ಆಪ್ಟಿಮಿಸ್ಟಿಕ್ ಆಗಿ ಇವತ್ತಿನಿಂದ ಇರ್ತೀರಾ ಅಂತ ಅನ್ಕೊಂಡು ಈ ವಿಡಿಯೋವನ್ನ ಮುಕ್ತಾಯ ಮಾಡ್ತೀನಿ. ನಿಮ್ಮ ಲೈಫ್ ಅಲ್ಲಿ ಪಾಸಿಟಿವಿಟಿ ಅಥವಾ ಆಪ್ಟಿಮಿಸ್ಟಿಕ್ ಆಗಿ ಯೋಚಿಸೋದ್ರಿಂದ ಆಗೋ ಬೆನಿಫಿಟ್ ಏನಿದೆ ಅಂತ ನೀವು ಕಮೆಂಟ್ ಅಲ್ಲಿ ಇದನ್ನ ತಿಳಿಸ್ತೀರಾ ಅಂತ ಅನ್ಕೊಂಡು ಇನ್ನೊಂದು ವಿಡಿಯೋ ಜೊತೆ ಮತ್ತೊಮ್ಮೆ ಬರ್ತೀನಿ. ನಿಮ್ಮ ವ್ಯಾಲ್ಯೂಬಲ್ ಸಮಯವನ್ನ ನನಗೆ ಕೊಟ್ಟಿರೋದಕ್ಕೆ ಧನ್ಯವಾದಗಳೊಂದಿಗೆ ಶುಭ ದಿನ.